ಅಮ್ಮ ಯಾಕಮ್ಮ ಇವಾಗ ಇಲ್ಲಿ ಕರ್ಕೊಂಬಂದೆ? ಹಾಂ ಅಯ್ಯೋ ಹೇಳ್ತೀನಿ ಬಾರೋ, ಇದೇ ನಮ್ಮ ಮನೆ. ನಾವಿದ್ದಿದ್ದು ಅಲ್ಲಿ ನನ್ನ ತವ್ರ ಮನೆಗೆ. ಅಯ್ಯೋ ನನಗೇನು ಗೊತ್ತಿಲ್ವಾ, ನನಗೂ ನೆನಪೈತೆ ಈ ಮನೆ. ಅಪ್ಪ ಸತ್ತ ಮೇಲೆ ನಮ್ಮನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗಿದ್ದೆ, ಈಗ ಇಲ್ಲಿರೋಣ ಅಂತ ಕರ್ಕೊಂಬರ್ತಾ ಇದೆಯಾ? ಏನಕ್ಕೆ? ನಾನು ಏನೇ ಮಾಡಿದ್ರೂ ಅದ್ರಾಗೆ ಒಂದು ಏನೋ ಒಂದು ಒಳ್ಳೆ ಉದ್ದೇಶ ಇರುತ್ತೆ. ನಿನಗೆ ಒಳ್ಳೇದು ಮಾಡೋ ಅಂಥ ಉದ್ದೇಶದಿಂದನೇ ಇಲ್ಲಿಗೆ ಬಂದಿರೋದು. ಸುಮ್ಮನೆ ಬಾರೋ ಕಿರಣ. ಆಯಿತು ನಡಿ. ಅತ್ತೆ ಅತ್ತೆ ಅತ್ತೆ, ಚೆನ್ನಾಗಿದ್ದೀರಾ ಅತ್ತೆ? ನೀನಾ? ಯಾಕೆ ಬಂದೆ ಇಲ್ಲಿಗೆ? ಯಾಕೆ ಬಂದೆ? ಏನು ಉಳಿಸಿದ್ಯಾ ಅಂತಾನೆ ಇಲ್ಲಿಗೆ ಬಂದಿದ್ಯಾ? ಅಯ್ಯೋ ಯಾಕತ್ತೆ ಹಂಗೆ ಹೇಳ್ತಾ ಇದ್ದೀರಾ? ನಾನೇನು ಮಾಡಿದೆ? ಅಲ್ಲ ನಮ್ಮನೆಗೆ ನಾನು ಬಂದರೆ ನಾನು ಯಾಕೆ ಈ ಥರ ಬೈತಾ ಇದ್ದೀರಾ? ನಿಮ್ಮನ್ನು ನೋಡಬೇಕು ಅನ್ನಿಸ್ತು, ಅಕ್ಕ ಮತ್ತು ಮಾವನ್ನೂ ನೋಡಬೇಕು ಅನ್ನಿಸ್ತು, ಅದಕ್ಕೆ ಬಂದೆ ನನ್ನ ಮಗನ ಕರ್ಕೊಂಡು. ಓಹೋ, ನಮ್ಮನ್ನ ಇವಾಗ ನೋಡಬೇಕು ಅನ್ನಿಸ್ತಾ 10 ವರ್ಷ ಆದಮೇಲೆ? ನನ್ನ ಮಗ ಸತ್ತಾಗ ನನ್ನ ಕೂಟೆ ಜಗಳ ಮಾಡ್ಕೊಂಡು ಓದಿಯಲ್ಲಿ ತವ್ರ ಮನೆಗೆ ಹೋಗಿ ಸೇರ್ಕೊಂಡೆ, ಮತ್ತೆ ಯಾಕೆ ಬಂದೆ ಇಲ್ಲಿಗೆ? ಅಯ್ಯೋ ಯಾಕತ್ತೆ ಅಷ್ಟೊಂದು ರೇಗ್ತೀಯ? ಈಗ ಮಾವನ ಮಗಳು ಲಾವಣ್ಯಂದು ಮದುವೆ ಆಯ್ತಲ್ವಾ, ಪಾಪ ಅವ್ರಿಗೂ ಯಾರೂ ಇಲ್ಲ ಗಂಡು ಮಕ್ಕಳು. ನನ್ನ ಮಗ ಒಬ್ಬನೇ ವಂಶೋದ್ಧಾರಕ ಈ ಮನೆಗೆ, ನಿಮ್ಮ ವಂಶಕ್ಕೆ. ಅದಕ್ಕೆ ಮತ್ತೇನೆ ನಾನು ಇಲ್ಲೇ ಇರೋಣ ಅಂತ ಬಂದೆ. ಏನು ನಿನ್ನ ಮಾತಿನ ಅರ್ಥ? ಏನೀಗ ನನ್ನ ಮಗ ವಿವೇಕ್ ಅಪ್ಪನಿಗೆ ಗಂಡು ಮಕ್ಕಳಿಲ್ಲ, ನಿನ್ನ ಮಗನ್ನ ಈ ನಮ್ಮ ಆಸ್ತಿಗೆ ವಾರಸದಾರ ಮಾಡಬೇಕು ಅಂತನ ಇಲ್ಲಿಗೆ ಬಂದಿದ್ದೇನೆ ತಿರ್ಗಾನ? ಬರಲ್ಲ ಅಂತ ಓದೆ ಅವತ್ತೇನೋ ಅಂತ ಪರಿಸ್ಥಿತಿ ಇತ್ತು, ಅದಕ್ಕೆ ನಾನು ಅದೇ ಓದೆ. ಆದರೆ ಈಗ ನನಗೆ ಅರ್ಥ ಆಯಿತು ನಿಮ್ಮ ಬೆಲೆ ಏನು ಅಂತನ. ಗಂಡನ ಮನೇಲಿದ್ದರೆ ಎಷ್ಟು ಬೆಲೆ ಇರುತ್ತೆ, ತವ್ರ ಮನೆಗೆ ಹೋಗಿ ಸೇರ್ಕೊಂಡ್ರೆ ಎಷ್ಟು ಅವಮಾನ ಆಗುತ್ತೆ ಅಂತನ. ಅದಕ್ಕೆ ನನ್ನ ಮಗನ ಕರ್ಕೊಂಬಂದೆ. ನನ್ನ ಮಗಳು ಕಾಲೇಜಿಗೆ ಹೋಗವಳೆ, ಅವಳು ಬರ್ತಾಳೆ. ಎಲ್ಲಿಗೆ ಬರ್ತಾಳೆ? ಏನಕ್ಕೆ ಬಂದ್ರಿ ಈಗ ಹೇಳು? ಏನಕ್ಕೆ ಅಂದರೆ ನನ್ನ ತವ್ರ ಮನೆಗೆ ನೇನು ನಮ್ಮ ಅಪ್ಪನೂ ಸತ್ತೋಯ್ತು. ಅದಕ್ಕೆ ನಮ್ಮ ಅಣ್ಣ ಇದ್ದವನು ನೀನು ಇಲ್ಲಿ ಇರಬೇಡ, ನೀನು ನಿನ್ನ ಗಂಡನ ಮನೆಗೆ ಹೋಗು, ನಾವು ನೋಡ್ಕೊಂಡಿದ್ದು ಸಾಕು, ಅಲ್ಲೇ ಹೋಗು, ಅಲ್ಲೇ ಇರು ಅಂತನ ಬೈದು ಮನೆ ಬಿಟ್ಟು ಕಳಿಸ್ತಾ. ಅದಕ್ಕೆ ಇನ್ನೆಲ್ಲಿಗೆ ಹೋಗೋದು ಹೇಳು? ನಾನು ಇಬ್ಬರು ಮಕ್ಕಳನ್ನ ಕಟ್ಕೊಂಡು ಇನ್ನೇನು ಹೆಂಗೂ ಈ ಮನೆಗೆ ಇನ್ಯಾರೂ ಇಲ್ಲ, ಅದಕ್ಕೆ ನಾನು ಇದೇ ಮನೆಗೆ ಇರೋಣ ಅಂತ ಬಂದೆ ಅತ್ತೆ. ಮಾದೇವಿ ಮಾದೇವಿ, ಏನು ಇದು ಇದಕ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ? ಅಕ್ಕ ಲಸ್ಮಕ್ಕಯ್ಯ, ಏನು ಮಾಡೋದಕ್ಕ, ನಾನವತ್ತು ನೀವೆಲ್ಲರೂ ಹೇಳಿದ್ರಿ ನನ್ನ ಗಂಡ ಸತ್ತಾಗ ಹೋಗ್ಬೇಡ ಇಲ್ಲೇ ಇರು, ನಮ್ಮ ಮನೆಗೆ ಇರು ಅಂತ ನೀವು ಹೇಳಿದ್ರಿ. ಆದರೆ ನಾನೇ ನಿಮ್ಮ ಕೂಡ ಜಗಳ ಮಾಡ್ಕೊಂಡು, ಅತ್ತೆ ಕೂಡ ಜಗಳ ಮಾಡ್ಕೊಂಡು, ಎಲ್ಲರಿಗೂ ಬೇಜಾರು ಮಾಡಿ ನನ್ನ ಮಕ್ಕಳನ್ನ ಕರ್ಕೊಂಡು ಅದೇ ಹೋದೆ. ಆದರೆ ಹೋದ್ಮೇಲೆ ಹೆಂಗೋ ನಮ್ಮ ಅಪ್ಪಯ್ಯ ಅಮ್ಮ ಇದ್ರು ನೋಡ್ಕೊಂಬರು. ಈಗ ನಮ್ಮ ಅಪ್ಪಯ್ಯ ಸತ್ತೋಯ್ತು. ಈಗ ನಮ್ಮ ಅಣ್ಣಯ್ಯ ನನ್ನ ಬಾಯಿಗೆ ಬಂದಂಗೆ ಅಂದು ಮನೆ ಬಿಟ್ಟು ಕಳಿಸ್ತಾ. ನಾನಿಬ್ರು ಮಕ್ಕಳನ್ನ ಕಟ್ಕೊಂಡು ಕೂಲಿನೋ ನಾಲಿನೋ ಮಾಡ್ಕೊಂಡು ಜೀವನ ಮಾಡ್ತಿದ್ದೆ. ಈಗ ಎಲ್ಲಿರೋದು? ಮನೇನೂ ಇಲ್ಲ. ಅದಕ್ಕೆ ಸೀದಾನ ಇಲ್ಲೇ ಬಂದ್ಬಿಟ್ಟೆ. ಹೆಂಗೂ ನಮ್ಮದು ಮನೆ ಐತೆ, ಹೊಲ ಐತೆ ಅಲ್ವಾ, ನನ್ನ ಮಗ ಇದ್ದಾನೆ ವಾರಸ್ದಾರಾಗಿ ಈ ವಂಶಕ್ಕೆ. ಅದಕ್ಕೆ ನಾನು ಕರ್ಕೊಂಡು ಇಲ್ಲೇ ಬಂದೆ ಕಣಕ್ಕ. ನೋಡು ಇವತ್ತೇನ ಯಾಕೆ ಬಂದೆ ಅಂತನ ಬೈತೈತೆ. ಆಯ್ತು ಬಿಡ್ರಿ, ನಾನು ಹೋಗ್ತೀನಿ. ಅಯ್ಯೋ ನಾವೆಲ್ಲ ಇದ್ದಂಗೆ ನೀನು ಯಾಕೆ ಅನಾಥೆ ಆಗ್ತೀಯಾ? ಎಲ್ಲಿ ಅನು ಎಲ್ಲಿ? ಅವಳು ಕಾಲೇಜಿಗೆ ಹೋಗ್ಯವಳೆ, ಸಾಯಂಕಾಲಕ್ಕೆ ಬರ್ತಾಳೆ. ಇವನು ಕರ್ಕೊಂಡು ನಾನು ಅದೇ ಬಂದೆ. ಹೌದಾ? ಅಯ್ಯೋ ಅತ್ತೆ, ಏನತ್ತೆ ಇಷ್ಟು ವರ್ಷ ಆದ್ಮೇಲೆ ಮಾದೇವಿ ನಮ್ಮ ಮನೆಗೆ ಬಂದವಳೆ ಅಂತವಳನ್ನ ಇಲ್ಲೇ ನಿಲ್ಲಿಸ್ಕೊಂಡು ಮಾತಾಡ್ತಾ ಇದೆಯಲ್ಲ, ಒಳಗೆ ಕರ್ಕೊಂಡು ಹೋಗ್ಬೇಕು ತಾನೆ? ಅಳ್ಬೇಡ, ಸುಮ್ಮನಿರೆ ಮಾದೇವಿ, ನಾವಿದ್ದೀವಿ, ನಾವೆಲ್ಲ ನೋಡ್ಕೊಂತೀವಿ. ಕಿರಣ್ ಏನಪ್ಪ ಚೆನ್ನಾಗಿದ್ಯಾ? ಏನ್ ಮಾಡ್ತಾ ಇದ್ಯಾ ನೀನು? ಹ್ಞೂ ದೊಡ್ಡಮ್ಮ, ಚೆನ್ನಾಗಿದ್ದೀನಿ. ನಾನು ಕೆಲಸ ಹುಡುಕ್ತಾ ಇದ್ದೀನಿ. ಹೌದಾ, ಸರಿ ಆಯ್ತು, ನಡಿ ಒಳಕ್ಕೆ. ನೀವು ಮಾತ್ರ ಕರಿತಾ ಇದ್ದೀರಾ, ಆದರೆ ಅತ್ತೆ ನೋಡು ದುರ್ಗುಟ್ಕೊಂಡು ನೋಡ್ತಾ ಐತೆ. ಅತ್ತೆಗೆ ನಾನು ಬಂದಿರೋದು ಇಷ್ಟನೇ ಇಲ್ಲ ಅನ್ಸುತ್ತೆ. ನನ್ನ ಮಕ್ಕಳನ್ನ ಅನಾಥರನ್ನಾಗಿ ಮಾಡಬೇಕಾಗುತ್ತೆ. ನೀವು ನಮ್ಮನ್ನು ಕಳಿಸ್ಬಿಟ್ರೆ. ಅಯ್ಯೋ ಹಂಗೆಲ್ಲ ಏನು ಆಗಲ್ಲ, ಸುಮ್ಮನಿರೆ ಮಾದೇವಿ. ಅತ್ತೆ ಅತ್ತೆ ಏನೇ ಅತ್ತೆ, ಅವ್ರು ನಾವು ಒಳಗೆ ಕರಿ. ಅವಳು ನಿನ್ ಸೊಸೆನೆ ತಾನೆ, ನೀನ್ ಯಾಕೆ ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಾ ಇದೀಯಾ? ರಸ್ಮಕ್ಕ, ನಿನಗೆ ಅರ್ಥ ಆಗಲ್ಲ, ಸುಮ್ಮನಿರು. ಅವಳು ಎಷ್ಟು ಜಗಳ ಮಾಡೋದ್ಲು ನನ್ನ ಮಗ ಸತ್ತಾಗ. ಸತ್ತು ತಿಥಿ ಮಾಡಿ ಇನ್ನೂ 1 ವಾರನೂ ಆಗಿರ್ಲಿಲ್ಲ, ಏನು ರಂಪರಾಮಾಯಣ ಮಾಡಿ ಮಕ್ಕಳನ್ನೆಲ್ಲ ಎಳ್ಕೊಂಡು ಹೋದ್ಲಲ್ಲ ತವ್ರ ಮನೆಗೆ. ಈಗ ಬಂದವಳೆ
ಇವಳು ಒಳ್ಳೆ ಉದ್ದೇಶಕ್ಕಂತೂ ಬಂದಿರಲ್ಲ. ಏನ್ ಕಿತಾಪತಿ ಮಾಡಕ್ ಬಂದೇವಳು? ಇವಳು ಮದುವೆ ಆದಾಗ ನಾನು ನೋಡ್ಲಿಲ್ವಾ? ಅಯ್ಯೋ ಅತ್ತೆ, ನನಗೂ ಗೊತ್ತು ಅವಾಗ ಅವಳು ಹೆಂಗಿದ್ಲು ಅಂತಾನ. ಈಗ ಬದಲಾಗಿರ್ಬೋದಲ್ಲ, ಸುಮ್ಮನಿರು. ಪಾಪ ಇವಾಗ ಅವ್ರ ಅಣ್ಣ ಇರೋನು ಮನೆ ಬಿಟ್ಟು ಕಳ್ಸವ್ರಂತೆ. ಇನ್ನೆಲ್ಗೆ ಹೋಗ್ತಾಳ ಅವಳು? ನೀನಂತೂ ಮನೆ ಹತ್ರ ಬಂದಿರೋ ಸೊಸೆ ಮೊಮ್ಮಗನ್ನ ಒಳ ಕರೆಯೋದ್ ಬಿಟ್ಟು ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಿಲ್ಲ. ಮಾದೇವಿ, ನಡಿ ಒಳಕ್ಕೆ ಬಾ. ಅಯ್ಯೋ ಲಸ್ಮಕ್ಕಯ್ಯ, ನಿನ್ನ ಅನ್ಬಾರ್ ಮಾತೆಲ್ಲ ಅಂದೆ ನಾನು ಅವಾಗ. ಆದರೆ ನನ್ನ ಮೇಲೆ ಇಷ್ಟೊಂದು ಕರುಣೆ ಇಟ್ಕೊಂಡಿದ್ಯಾ ನೀನು. ನನಗಂತೂ ತುಂಬ ಸಂತೋಷ ಆಯ್ತು. ಕಿರಣ ಬಾರೋ ಬಾ. ಮಾದೇವಿ, ಕಿರಣ ಬರ್ರಿ. ಅತ್ತೆ, ನೀವು ಯಾಕೆ ಹಂಗೆ ನೋಡ್ತಾ ಇದ್ದೀರಾ? ನಾನು ಬದಲಾಗಿದ್ದೀನತ್ತೆ, ನಾನು ಮುಂಚೆ ಥರ ಇಲ್ಲ. ನನ್ನ ನಂಬ್ರಿ. ಅಜ್ಜಿ ಅಜ್ಜಿ, ಅಲ್ಲಿ ತಾತ ಸತ್ತೋಗಿಂದ ನಮಗೆ ಮಾವ ಅತ್ತೆ ಎಲ್ಲನ ಹೊಡಿತಾರೆ, ಮನೆ ಬಿಟ್ಟು ಹೋಗ್ರಿ ಅಂತ ಬೈತಾ ಇದ್ರು. ಅದಕ್ಕೆ ಅಮ್ಮಯ್ಯ ಅದೇ ಕರ್ಕೊಂಬಂತು ಅಲ್ವೇನಮ್ಮ? ಹೌದತ್ತೆ, ಇವನೇ ಹೇಳಿದ್ದು ನಡಿಯಮ್ಮ ಹೋಗೋಣ ಅಂತ. ನಾನು ಅದಕ್ಕೆ ನಿಮ್ಮ ಅಜ್ಜಿ, ನಿಮ್ಮ ದೊಡ್ಡಮ್ಮ, ನಿಮ್ಮ ದೊಡ್ಡಪ್ಪ ಎಲ್ಲರೂ ಇದ್ದಾರೆ ಬಾರಪ್ಪ ಅಂತ ಕರ್ಕೊಂಬಂದೆ. ನಿನ್ನ ಮೊಮ್ಮಗಳು ಕಾಲೇಜ್ಗೆ ಹೋಗ್ತಾಳೆ, ಹೋಗವಳೆ. ಇವತ್ತೇನೋ ಪರೀಕ್ಷೆ ಐತೆ, ಬತ್ತೀನಿ ಸಾಯಂಕಾಲಕ್ಕೆ ನಾನು, ನೀವು ಹೋಗ್ರಿ ಅಂತ ಹೇಳಿದ್ಲು. ಅದಕ್ಕೆ ನಾನು ಇವನು ಕರ್ಕೊಂಡು ಬಂದೆ. ಹೌದೇನೆ ಮಾದೇವಿ? ಅಯ್ಯೋ, ಎಷ್ಟು ಕಷ್ಟ ಅನ್ಭವಿಸಿದಿರಾ. ನಾನು ಅದಕ್ಕೆ ಯಾವಾಗ ಬಡ್ಕೊಂಡಿದ್ದು. ಹೋಗ್ಬೇಡ್ಕಣಮ್ಮ. ಎಷ್ಟೇ ಕಷ್ಟ ಬರಲಿ ಸುಖ ಬರಲಿ, ಗಂಡನ ಮನೆನೇ ಶಾಶ್ವತ. ತವ್ರ ಮನೆಗೆ ಹೋದ್ರೆ ನಿನಗೆ ಮರ್ಯಾದಿರಲ್ಲ ಅಂತ ಹೇಳಿದ್ರು ನನ್ನ ಮಾತು ಕೇಳಿಲ್ಲ. ನಮ್ಮಮ್ಮ ಹೇಳಿತ್ತು, ನನ್ನ ಚೆನ್ನಾಗಿ ನೋಡ್ಕೊಂತಾನಂತೆ, ನನ್ನ ಮಕ್ಕಳು ಅಲ್ಲಿ ನಿನ್ನ ನೋಡ್ಕೊಂಬಲ್ಲ, ಇಲ್ಲಿ ಭೇದ ಭಾವ ಮಾಡ್ತೀಯ ಅಂತಾನ ಜಗಳ ಮಾಡ್ಕೊಂಡು ಹೋದೆ. ಇವತ್ತು ನೋಡು ಬಂದಿದ್ಯಾ. ಬಾರೋ ಕಿರಣ, ನೀರು ತಾಂಬಲ್ಲ, ನೀರು ಕುಡಿತೀರಾ ಮಾದೇವಿ? ಬೇಡ ಕಣ್ಲಸ್ಮಕ್ಕಯ್ಯ, ಬೇಡ, ನೀರು ಬೇಡ, ಏನು ಬೇಡ. ನಮಗೆ ನೀವು ಪ್ರೀತಿಯಿಂದ ಮಾತಾಡಿಸಿ ಮನೆಗೆ ಸೇರಿಸ್ಕೊಂಡ್ರಲ್ಲ, ಅಷ್ಟೇ ಸಾಕು. ನನಗಂತೂ ತುಂಬ ಸಂತೋಷ ಆಯಿತು. ಅತ್ತೇನು ನನ್ನ ಕ್ಷಮಿಸಿತ್ತಲ್ಲ, ಈಗ ಸಮಾಧಾನ ಆಯಿತು. ಕುಕ್ಕಳಿ ಮಾದೇವಿ, ಕುಕ್ಕಳ್ರಿ ಒಂದು ಸ್ವಲ್ಪ ಹೊತ್ತು, ಸುಧಾರಿಸ್ಕೊಳ್ರಿ. ಕುಕ್ಕ ಕೆಳಕ್ಕೆ. ಮಾದೇವಿ, ಅವನು ಏನು ಕಾಲೇಜ್ಗೆ ಹೋಗ್ತಾಳಾ? ಎಷ್ಟನೇ ಕ್ಲಾಸ್ ಇವಾಗ? ಈಗಿನ ಫಸ್ಟ್ ಇಯರ್. ಯುಸಿನಾ? ಸರಿ ಸರಿ. ಕಿರಣ, ನೀನು ಓದ್ಲಿಲ್ಲೇನಪ್ಪ? ಅವನು ಓದಕ್ಕೆ ಅಂತ ಅಲ್ಲಿ ಬೆಂಗಳೂರಾಗೋ ಎಲ್ಲ ಹಾಸ್ಲಾಗಿದ್ದೆ. ಯಾತ ಡಿಗ್ರಿನೋ ಯಾತ ಓದ್ದ. ಅದಕ್ಕೆ ಬೆಂಗಳೂರಿಗೆ ಹೋಗ್ತೀನಿ ಕೆಲಸಕ್ಕೆ ಅಂತಾನೆ. ಆದರೆ ನಾನೇನೆ ಬೇಡ ಅಂತಾನ ನನ್ನ ಜೊತೆಗೆ ಕರ್ಕೊಂಬಂದೆ. ಇಲ್ಲೇ ಯಾವುದಾದ್ರೂ ಕೆಲಸ ಕಳ್ಸೋಕ್ಕಾಗುತ್ತೆ ಅಂತಾನ. ನಾನು ಒಬ್ಬಳೆ, ನನ್ನ ಮಗಳು ಬೇರೆ ಇರ್ತಾಳೆ. ನಾವು ಇಬ್ಬರೇ ಹೆಂಗಿರೋದು ಹೇಳು. ಅದಕ್ಕೇನೆ ಇವನ್ನೆಲ್ಗೂ ಕಳಿಸಿಲ್ಲ. ಯಾಕೆ ಕಳಿಸ್ಬೇಕಲ್ವೇನಕ್ಕ? ಹೇಳತ್ತೆ, ಇದೇ ಮನೆ ಐತೆ, ಆಸ್ತಿ ಐತೆ, ಅದನ್ನೆಲ್ಲ ಬಿಟ್ಟು ಇವನು ಯಾವುದೋ ಊರಿಗೆ ಹೋಗಿ ಯಾಕಿರಬೇಕು? ಇಷ್ಟೆಲ್ಲನ ಅಪ್ಪನ ಸೊತ್ತಿರ್ಬೇಕಾದ್ರೆ ದೊಡ್ಡಮ್ಮ ದೊಡ್ಡಪ್ಪ ಇದ್ದಾರೆ, ಅಜ್ಜಿ ಇದ್ದಾರೆ, ಅವ್ರನ್ನ ಬಿಟ್ಟು ಎಲ್ಲೋ ದೂರ ಯಾಕೆ ಹೋಗ್ಬೇಕು ಅಂತ ನಾನೇ ಇಲ್ಲಿಗೆ ಸೀದಾ ಕರ್ಕೊಂಬಂದೆ. ಹಂಗೂ ಇವನು ಹಠ ಮಾಡ್ತಿದ್ದ. ನಾನು ಬೆಂಗಳೂರಿಗೆ ಹೋಗ್ತೀನಿ, ನಮ್ಮ ಫ್ರೆಂಡ್ ಎಲ್ಲ ಹೋಗ್ಯವ್ರೆ ಅಂತಾನ. ನಾನೇ ಬೈದು ಕರ್ಕೊಂಬಂದೆ. ನಿಮ್ಮ ದೊಡ್ಡಪ್ಪ ದೊಡ್ಡಮ್ಮ ಏನಂತಾರೋ ಸುಮ್ಮನೆ ಬಾರೋ ಅಂತಾನ. ಹೌದೌದು ಕಿರಣ, ನೀನೆಲ್ಲೂ ಕೆಲ್ಸಕ್ಕೆ ಹೋಗ್ಬೇಡ. ಇಲ್ಲೇ ನಮ್ದೇ ಐತಲ್ಲ ತೋಟ, ಹೊಲ, ಗದ್ದೆ ಎಲ್ಲನ, ಅದನ್ನೇ ನೋಡ್ಕೊಂಡು ಇರು ಇಲ್ಲೇನೆ. ನಿಮ್ ದೊಡ್ಡಪ್ಪನ್ಗೂ ಸಹಾಯ ಆದಂಗೆ ಆಗುತ್ತೆ. ಸರಿ ದೊಡ್ಡಮ್ಮ, ಆಯ್ತು, ನೀವು ಹೇಳ್ದಂಗೆ ಆಗಲಿ. ಮಗ ಹಿಂಗೇನೆ ಒಳ್ಳೆ ಹುಡುಗ, ಮುಗ್ಧ, ಏನೇನು ತಪ್ಪು ಸರಿ ಯಾವುದು ಅಂತ ಗೊತ್ತಾಗಲ್ಲ. ಹೋಗ್ಲಿ ಬಿಡಮ್ಮ, ಹೋಗ್ಲಿ ಬಿಡು. ಊಟ ಮಾಡ್ತೀರಾ ಈಗ? ಊಟ ಮಾಡ್ರಿ. ಬೇಡ ಅತ್ತೆ, ಊಟ ಗೀಟ ಏನು ಬೇಡ. ನೀವಿಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಲ್ಲ, ನನಗೆ ಹೊಟ್ಟೆ ತುಂಬೋಯ್ತು. ಅಷ್ಟೇ ಸಾಕು. ಊಟ ಬೇಡ, ಏನು ಬೇಡ. ನೀವು ನನ್ನ ಮನೆಗೆ ಸೇರಿಸ್ತಿರೋ ಇಲ್ವೋ ಅಂತ ನನಗೆ ಚಿಂತೆ ಆಗಿತ್ತು. ಸೇರಿಸಿದೀವಲ್ಲ, ಈಗ ಅದನ್ನ ಯಾಕೆ ಹೇಳ್ತೀಯಾ? ನೀನು ಅವಾಗ ಎಷ್ಟು ಜಗಳ ಮಾಡ್ಕೊಂಡು ಹೋದೆ, ಅದಕ್ಕೆ ನನಗೆ ಬೇಜಾರಾಗಿತ್ತು, ಹಂಗೆ ಮಾತಾಡಿದೆ ಅಷ್ಟೇನೆ. ಇನ್ಮೇಲಾದ್ರೂ ನೆಟ್ಟಿಗೆ ಇರೋದು ಕಲ್ತ್ಕ. ಹಂಗ ಸರಿ ಅತ್ತೆ, ಆಯ್ತು. ಮಾತಾಡ್ತಾ ಇದ್ರಿ, ನಾನು ಕಾಪಿನಾದ್ರೂ ಕಾಸ್ಕ ಬರ್ತೀನಿ. ಸರಿ, ಹೋಗಿ ಲಕ್ಷ್ಮಕ್ಕ, ಕಾಸ್ಕೊಬರ ಹೋಗಿ, ಕಾಸ್ಕೊಂಬಂದು ಕೊಡು. ಮಾದೇವಿ, ಇನ್ಮೇಲೆ ಎಲ್ಗೂ ಹೋಗ್ಬೇಡ್ರಿ, ಇಲ್ಲೇ ಇರ್ರಿ. ನಿನ್ನ ಮಗಳು ಯಾವಾಗ ಬರ್ತಾಳೆ? ಅವಳು ಸಾಯಂಕಾಲನೇನೋ ಬರ್ತೀನಿ ಅಂತ ಹೇಳಿದ್ಲು. ಕಾಲೇಜ್ಗೆ ಹೋಗ್ಯವಳಲ್ವಾ, ಇವತ್ತೇನೋ ಯಾತ ಪರೀಕ್ಷೆನ ಯಾತ ಅಂತಿದ್ಲು, ಅದಕ್ಕೆ ಹೋಗ್ಯವಳು. ಇಲ್ದಿದ್ರೆ ಕಳಿಸ್ತಿರ್ಲಿಲ್ಲ. ಸರಿ ಆಯ್ತು, ಕಾಪಿ ಕುಡ್ದು ಒಂದಿಷ್ಟು ಸುಧಾರಿಸ್ಕೊಳ್ರಿ. ನಾನು ಇಲ್ಲೇ ಬರ್ತೀನಿ. ಸರಿ ಅತ್ತೆ, ಆಯಿತು. ಕಿರಣ, ನೋಡ್ದ ನಾನು ಯಾಕೆ ಕರ್ಕೊಂಬಂದೆ ಇಲ್ಲಿಗೆ, ಮತ್ತೆ ನಿಮ್ಮ ಅಪ್ಪನ ಮನೆಗೆ ಅಂತಾನ? ಇದಕ್ಕೇನೆ. ಹೌದೇನಮ್ಮ, ನನಗೆ ಗೊತ್ತಾಗಲಿಲ್ಲ. ಒಳ್ಳೆ ಕೆಲಸನೇ ಮಾಡಿದ್ವಿ ಬಿಡು, ಇಲ್ಲಿಗೆ ಬಂದು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.